ಜಮೀರ್ ಅವರು 5 ಸ್ಟಾರ್ ಹೋಟ್ಲ್ ಹೋದ್ರೆ ಟಿಪ್ಸ್ 3,000 ತಮ್ಮ ಸರ್ಕಾರ ಇತ್ತಿಲ್ಲ 4 ವರ್ಷ ಅವಾಗ ಮಾಡ್ಬೋದಾಗಿತ್ತು. ಆ 3,000 ಇರೋದು ಸರ್ಕಾರ ಇರುವಾಗ ತಾವು ಯೋಚನೆ ಮಾಡ್ಬೇಕಾಗಿತ್ತು ಅದ್ ಬಗ್ಗೆ. ಟ್ರೈನಿಂಗ್ ಸರ್ಕಾರ ಇತ್ತಿಲ್ಲ 2023ವರೆಗೂ ತಮ್ಮದೇ ಸರ್ಕಾರ ಇತ್ತಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ 3,000 ರೀತಿ ಮಾಡಿಲ್ಲ. ಟೆಂಪರರಿ ಬೇಸಲ್ಲಿ ಏನ್ ಕೆಲಸ ಮಾಡ್ತಾರೆ ಒಂದ್ ನಿಮಿಷ ಅವ್ರಿಗೆ ಅವತ್ತಿಂದ ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಇದು ಟೆಂಪರರಿ ಮಾಡ್ಬೇಕಂತ 3,000 ಅಂತ ನಿಗದಿ ಮಾಡಿಲ್ಲ. ಅವತ್ತಿಂದ ನಡ್ಕೊಂಡು ಬರ್ತಾ ಇರೋದು. ಅವತ್ತಿಂದ ತಮ್ಮ ಸರ್ಕಾರ ಇತ್ತಿಲ್ಲ 4 ವರ್ಷ ಅವಾಗ ಮಾಡ್ಬೋದಾಗಿತ್ತು. ತಮ್ಮದೇ ಸರ್ಕಾರ ಇತ್ತಿಲ್ಲ. ಅಷ್ಟು ಮಾಡ್ಬೋದಾಗಿತ್ತು. ಅವತ್ತು ಬಜೆಟ್ 2 ಲಕ್ಷ ಆಯ್ತು. ಇವತ್ತು 4.5 ಲಕ್ಷ ಮಾಡಿದಿರಲ್ಲ. ನಿಮ್ದು ಸಂಬಳ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಅವ್ರ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ. ಬೇಕಲ್ಲ ಜ್ಞಾನ. ನಮ್ಮದೇ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಮಾಡ್ಬೇಕಲ್ಲ. ನಮ್ಮ ಜಮೀರು ಇರೋಣ. ಜಮೀರ್ ಅವರು 5 ಸ್ಟಾರ್ ಹೋಟ್ಲ್ ಹೋದ್ರೆ ಟಿಪ್ಸ್ 3,000 ಮೈಸೂರು ಸಿಲ್ಕ್ ಸಾರಿ ಬಗ್ಗೆ 3,000 ಏನಪ್ಪ ನಾನೇ ಹೇಳಿರೋದು. ಅದ್ರ ಬಗ್ಗೆ ಮಾತಾನೇ ಹೇಳ್ತಾ ಇರಲಿಲ್ಲ ನೀನು. ಕೊಡ್ತಾ ಇದ್ದೀರಾ ಅಂದ್ರೆ ತಾವು ಬಜೆಟ್ ಕೊಟ್ಟಿದ್ದು 2 ಲಕ್ಷ ಕೋಟಿ. ನಮ್ಮ ಸರ್ಕಾರ ಬಂದು 4 ಲಕ್ಷ ಕೋಟಿ ಸಭಾಗಿರಿ ಕೊಡ್ತಾ ಇದ್ದೀರಾ. ವಿರೋಧ ಪಕ್ಷ ನಾಯಕರು ಧನ್ಯವಾದಗಳು. ಒಂದ್ ನಿಮಿಷ ಸಭಾಧ್ಯಕ್ಷರೇ, ಈಗ ಅಶೋಕ್ ಅಣ್ಣ ಹೇಳಿದ್ದು, ವೆಂಕಟೇಶ್ ಅಣ್ಣ ಹೇಳಿದ್ದು ವಾಟ್ ಎವರ್ ಸಭಾಧ್ಯಕ್ಷರೇ, 3,000 ಕೊಟ್ರೆ ಕೊಡ್ಲಿ, 10,000 ಕೊಟ್ರೆ ಕೊಡ್ಲಿ. ಆದ್ರೆ KSICಗೆ ಇಡೀ ಪ್ರಪಂಚಾದ್ಯಂತ ಡಿಮ್ಯಾಂಡ್ ಇದೆ ಸಭಾಧ್ಯಕ್ಷರೇ. ಅಲ್ಲೆಲ್ಲ ಅಮೆರಿಕದಿಂದ ನಮ್ಮ ಕಸಿನ್ಸ್ ಎಲ್ಲ ಫೋನ್ ಮಾಡ್ತಾರೆ ಸಭಾಧ್ಯಕ್ಷರು. ಒಂದ್ ಸೀರೆಗೆ 2 ತಿಂಗಳು ಕಾಯ್ಬೇಕು ಸಭಾಧ್ಯಕ್ಷರೇ. ರೇಟ್ ಬೇಕಾದ್ರೂ ಜಾಸ್ತಿ ಮಾಡ್ಕೊಂಡ್ಲಿ, ಟ್ರೈನೀಸ್ ಯಾರಿದ್ದಾರೆ ಅವ್ರಿಗೂ ಡಬಲ್ ಕೊಟ್ಕೊಳ್ಳಿ. ಆದ್ರೆ ಮೊನ್ನೆ ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ಓದಿದೆ ಸಭಾಧ್ಯಕ್ಷರೇ, KSICನ ಮುಚ್ತೀರಿ ಅಂತ ಯಾರೋ ಅಧಿಕಾರಿಗಳು ಯಾರೋ ಹೇಳಿದ್ವು ಸಭಾಧ್ಯಕ್ಷರೇ. ಅದಾಗಬಾರ್ದು ಸಭಾಧ್ಯಕ್ಷರೇ. ಅದಕ್ಕೆ ಬಹಳಷ್ಟು ಇತಿಹಾಸ ಇರುವಂತದ್ದು KSIC. ಇದನ್ನ ಮುಂದುವರಿಸಿ ಸಂಬಳ ಬೇಕಾದ್ರೆ ಜಾಸ್ತಿ ಕೊಡಿ, ಸೀರೆ ರೇಟ್ ಬೇಕಾದ್ರೆ ಜಾಸ್ತಿ ಮಾಡಿ ಸಭಾಧ್ಯಕ್ಷರೇ. ಅದಕ್ಕೆ ಇನ್ನೂ ಉತ್ತೇಜನ ಕೊಟ್ಟು ಸರ್ಕಾರದಲ್ಲಿ ಇನ್ನೊಂದಷ್ಟು ದುಡ್ಡು ತಗೊಂಡು ಆ ಫ್ಯಾಕ್ಟರಿನ ಉದ್ಧಾರ ಮಾಡಕ್ ಮಾಡ್ಲಿ ಸಭಾಧ್ಯಕ್ಷ. ಸುರೇಶ್ ಅವರು ಪ್ರಶ್ನೆ ಮಾಡ್ತೀನಿ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಳ್ಳೆ MD ಹಾಕಿ ಅಂತ ಹೇಳಿ ಯಾರ ಕೆಲ್ಸಕ್ಕೆ ಬರೋದು ಅದ್ರ ದುಡ್ಡೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ ದಯವಿಟ್ಟು ಆ MD ಅವರು ಪ್ರತಿಷ್ಠಿತ ಕಂಪನಿ ಕೇಳಿ. ಮಾನ್ಯ ನೀವು ಕೇಳಲಿಲ್ಲ ಅವರ ಪ್ರಶ್ನೆ. ನೀವಿಲ್ಲಿ ಅವಕಾಶ ಕೊಡ್ತೀರಿ ಮಂತ್ರಿಗಳು ಎಲ್ಲರಿಗೂ ನೀವು ಜಮೀರ್ ಅಹಮದ್ಗೆ ಮತ್ತೆ ಸುರೇಶ್ ಅವ್ರಿಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ. ಅಧ್ಯಕ್ಷರೇ, ಇದರಲ್ಲಿ ಆನ್ಲೈನ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆನ್ಲೈನ್ ಅಲ್ಲಿ ಅಂದ್ರೆ ಅವ್ರಿಗೆ ಬೇಕಾದ ಚಾಯ್ಸು ಸಿಗೋದಿಲ್ಲ ಅಧ್ಯಕ್ಷರೇ. ಗೋಡೌನ್ ಅಲ್ಲಿ ಅದು ಶೋರೂಮ್ ಅಲ್ಲಿ ಯಾವ್ದಿರುತ್ತೆ ಅದಕ್ಕೆ ಮಾತ್ರ ಅವ್ರು ಆನ್ಲೈನ್ ಅಲ್ಲಿ ಹಾಕೋಬೇಕು. ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಮಾಡೋದಿಕ್ಕೆ ಫ್ಯಾಕ್ಟ್ರಿನ ಸ್ವಲ್ಪ ದೊಡ್ಡದು ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನ ಸಚಿವರ ಗಮನಕ್ಕೆ ತರ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಮಾಡಿರೋದು ಒಳ್ಳೇದು, ಬಟ್ ಸ್ಟಾಕ್ ಸಿಗೋಂಗ್ ನೋಡ್ಕೋಬೇಕು ಸರ್. RSBP ಅಧ್ಯಕ್ಷರೇ ಹೇಳೋದು ಬೇಡ.